ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭೀಮಸೇನನ ಚಿಂತನದಲ್ಲಿ ಹಿಡಿಂಬೆ ಬಂದು ಹಿಡಿಂಬೆ ಭೀಮನನ್ನು ಬಹಳವಾಗಿ ಇಷ್ಟಪಟ್ಟು ನಾನು ನಿನ್ನ ಜೊತೆ ಮದುವೆಯಾಗಿ ಸಂಸಾರ ಮಾಡಲು ಬಯಸ್ತೇನೆ. ನನ್ನ ಅಣ್ಣ ಒಬ್ಬ ಇದ್ದಾನೆ ಹಿಡಿಂಬ ಅಂತ, ಅವನು ಬಹಳ ಕ್ರೂರಿ, ಮನುಷ್ಯರನ್ನು ತಿನ್ನುವಂಥವನವನು, ಮ್ಯಾನೀಟರ್. ನಾವುಗಳು ಅದೇನೆ. ಆದರೆ ನಾನು ನಿನಗೆ ಮನಸೋತಿದ್ದೇನೆ, ನಿಮ್ಮನ್ನು ಹಿಡ್ಕೊಂಡು ಹೋಗೋಣ ಅಂತ ಬಂದೆ. ಆದರೆ ನಿನ್ನನ್ನು ನೋಡಿ, ನಿನ್ನ ದೇಹ ಸೌಂದರ್ಯ, ನಿನ್ನ ಒಂದು ತೇಜಸ್ಸನ್ನು ನೋಡಿ ನನಗೆ ಒಂದು ದಿನದ ಹೊಟ್ಟೆಗೆ ನೀನು ಬಹಳ ಇದಾಗಿ ಕಂಡು ನಿನ್ನ ಜೊತೆ ಇಡೀ ಜೀವನ ಸಂಸಾರ ಮಾಡೋದು ಉತ್ತಮ, ಒಂದು ದಿನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಿಂತ ಅನ್ನಿಸ್ತು. ನನ್ನ ಜೊತೆ ಬಂದುಬಿಡಿ, ಎಲ್ಲರನ್ನೂ ಎಬ್ಸು, ನಾನು ಆಕಾಶ ಮಾರ್ಗವಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಇಲ್ಲದೇ ಹಿಡಂಬ ಬರ್ತಾನೆ ನಿಮ್ಮನ್ನೆಲ್ಲ ತಿಂತಾನೆ ಅಂದಾಗ ಅವನೊಂದು ಬರಲಿ, ಅವನೊಂದು ಕೈ ನೋಡ್ತೀನಿ ಅಂತ ಹೇಳ್ದ ಭೀಮ ಅನ್ನುವಲ್ಲಿಗೆ ನೋಡಿದ್ವಿ. ಅಲ್ಲಿಂದ ಮುಂದೆ ತಂಗಿ ಬರದೇ ಇದ್ದದನ್ನು ಕಂಡ ಪಾಂಡವರಲ್ಲದ್ದಿಗೆ ಹಿಡಿಂಬ ಬರ್ತಾನೆ, ಮೂಗಿನ ವಾಸನೆಯನ್ನು ಹಿಡ್ಕೊಂಡು, ಮನುಷ್ಯರ ವಾಸನೆಯನ್ನು. ಅವಳು ಹೆದರಿದ ಹಿಡಿಂಬೆ ನೋಡ್ತಾಳೆ, ದಯವಿಟ್ಟು ನಿನ್ನ ತಾಯಿ ತಮ್ಮಂದ್ರನ್ನ ಎಬ್ಸು, ನಾನು ನಿಮ್ಮನ್ನೆಲ್ಲರನ್ನೂ ಕೊನೆ ಸರಿ ಹೇಳ್ತಾ ಇದ್ದೀನಿ, ಕರ್ಕೊಂಡು ಹೋಗ್ತೀನಿ, ಇಲ್ಲದೇ ಇದ್ದರೆ ನಿಮಗೆ ಬದುಕುಳಿಯೋದು ಕಷ್ಟ ಅಂತ ಹೇಳ್ತಾಳೆ. ಆಗ ಭೀಮ ಹೇಳ್ತಾನೆ, ನೀನು ಕಣ್ಣಿಟ್ಟು ನೋಡ್ತಾ ಇರೋ, ನಿನ್ನ ಅಣ್ಣನನ್ನು ನಾನೇ ಹೇಗೆ ಕೊಲ್ತೇನೆ ಅಂತ. ನಿನ್ನ ಅಣ್ಣ ರಾಕ್ಷಸ ಕುಲಕ್ಕೆ ಒಂದು ಕಂಟಕ, ನನಗೆ ಗೊತ್ತಿದೆ. ಅದೂ ಅಲ್ಲದೆ ರಾಕ್ಷಸರು ನನಗೇನು ಮಾಡಲಾರರು, ನನಗೆ ಭೀಮನ ಪೌರುಷ ಏನು ಅಂತ ನಿನಗೆ ಗೊತ್ತಿಲ್ಲ, ನೋಡ್ತಾ ಇರೋ ಅಂತ ಹೇಳ್ತಾನೆ ಭೀಮಸೇನ. ಅದಕ್ಕೆ ಹಿಡಿಂಬೆ ಹೇಳ್ತಾಳೆ, ನನಗೆ ಗೊತ್ತಿದೆ, ನೀನು ದೇವತಾ ಪುರುಷ, ನಿನ್ನ ಶಕ್ತಿಯ ಬಗ್ಗೆ ನನಗೆ ಸಂಶಯ ಇಲ್ಲ. ಆದರೆ ನಾನು ನಿನ್ನನ್ನು ಅವಮಾನವೂ ಮಾಡ್ತಾ ಇಲ್ಲ. ಮನುಷ್ಯರಲ್ಲಿ ಮಾತ್ರ ಈತನ ಪೌರುಷ, ದೇವತೆಗಳ ಎದುರಲ್ಲ, ಆದರೆ ಮಲಗಿದ್ದವರಿಗೆ ತೊಂದರೆಯಾಗುವುದೆಂದು ಹೇಳ್ತಾ ಇದ್ದೇನೆ ಅಂತ ನಡಿ ಅಂತ ಹೇಳ್ತಾಳೆ. ಆದರೆ ಭೀಮನ ಬಳಿ ಆ ಒಂದು ಮಾತನ್ನು ಆಡಿಕೊಂಡು ಕಾಲಹರಣ ಮಾಡ್ತಾ ಇರೋವಂಥ ಹಿಡಿಂಬೆಯನ್ನು ಕಂಡಂಥ ಹಿಡಿಂಬ ಕೋಪದಿಂದ ಕಿಡಿಕಿಡಿ ಆಗ್ತಾನೆ. ಬಂದಲ್ಲಿ ನೋಡಿ, ರಾಕ್ಷಸ ವಂಶದಲ್ಲಿ ಹುಟ್ಟಿ ಮನುಷ್ಯರನ್ನು ನೀನು ಮೋಹಿಸಿದ ಒಬ್ಬಳೇ ಹೆಣ್ಣು ನೀನು ರಾಕ್ಷಸ ಕುಲಕ್ಕೆ ಕಂಟಕ, ನಿನಗೆ ಧಿಕ್ಕಾರ ಇರಲಿ ಅಂತ ಹೇಳ್ತಾನೆ. ನಿಮ್ಮೆಲ್ಲರನ್ನು ಬಂದಿಂದು ಕೊಂದೇ ಹಾಕ್ಬಿಡ್ತೀನಿ, ನಾನು ನಿನ್ನನ್ನು ಸೇರಿಸಿ ನನ್ನ ಆಹಾರವನ್ನಾಗಿ ಮಾಡ್ಕೋತೇನೆ. ಮೊದಲು ಹಿಡಿಂಬೆ ನಿನ್ನನ್ನು ಕೊಂದು ಆಮೇಲೆ ಭೀಮನನ್ನು ಕೊಲ್ತೇನೆ ಅಂತ ಹೇಳ್ತಾನೆ. ಆಗ ಭೀಮ ಗದರಿತಾನೆ, ಅಲ್ಲೇ ನಿಂತು ಅಲ್ಲೇನೆ ಮಾತಾಡಬೇಡ, ಹತ್ರ ಬರಬೇಡ ಅಂತ. ಅವಳು ನಿನ್ನ ವಂಶಕ್ಕೆ ಅವಮರ್ಯಾದೆ ಏನು ಮಾಡಿಲ್ಲ, ಅವಳಿಗೆ ಏನಾದರೂ ಮಾಡಿದರೆ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಭೀಮ ಹೆದರಿಸ್ತಾನೆ, ಗದರ್ತಾನೆ. ನಾನೇ ನಿನ್ನನ್ನು ಯಮಪುರಿಗೆ ಕಳಿಸ್ಬೇಕಾಗತ್ತೆ, ಹುಷಾರ್ ಅಂತ ಹೇಳ್ತಾನೆ. ಸಿಟ್ಟು ತಡೆಯಲಾಗದೇ ಇರೋದಕ್ಕೆ ಆಗ ಹಿಡಿಂಬ ಭೀಮನ ಮೇಲೆ ಎರಗಕ್ಕೆ ಬಂದಾಗ ವೇಗವಾಗಿ ಬೀಸಿದ ಒಂದು ಕೈನ ಭೀಮ ನಗುತ್ತಾ ಹಿಡಿದು ದೂರ ಎಳೆದುಕೊಂಡು ಹೋಗಿ ಭೀಮ ಅವನನ್ನು ಹೊಡೆಯಲಾರಂಭಿಸ್ತಾನೆ. ಯಾಕಂದರೆ ಹತ್ತಿರದಲ್ಲಿದ್ದರೆ ಮಲಗಿರೋ ಅಂಥವ್ರಿಗೆಲ್ಲ ಎಚ್ಚರ ಆಗತ್ತೆ, ತೊಂದರೆ ಆಗತ್ತೆ ಅಂತ. ಭೀಮನ ಒಂದೊಂದು ಏಟಿಗೂ ರಾಕ್ಷಸ ಕಿರುಚುತ್ತಾ ಅರಚುತ್ತಾ ನರಳುತ್ತಾ ಇರ್ತಾನೆ. ಮುಷ್ಟಿಕಾಳಗದಲ್ಲಿ ಆ ರಾಕ್ಷಸ ಸೋತು ಸುಣ್ಣ ಆಗ್ತಾನೆ. ಅನಂತರ ಮರಗಳನ್ನು ಹಿಡ್ಕೊಂಡು ಅವನೊಂದು ಮರ ಇವನೊಂದು ಮರವನ್ನು ಕಿತ್ತು ಕಾಡಿನಲ್ಲಿ ಫೈಟ್ ಮಾಡ್ತಾರೆ. ಇದೆಲ್ಲ ಮಹಾಭಾರತದಲ್ಲಿ ಇರೋವಂಥದ್ದು ಶ್ಲೋಕಗಳಲ್ಲಿ. ಆಗ ಮತ್ತೆ ಅದಾದ ಮೇಲೆ ಅಲ್ಲೇ ಇದ್ದಂಥ ಸಣ್ಣ ಬಂಡೆಗಳಿಂದ ಎತ್ತಿ ಹೊಡೆದಾಟವನ್ನು ಮಾಡ್ತಾರೆ. ಆ ಸದ್ದಿಗೆ ಮಲಗಿದ್ರೆಲ್ಲರೂ ವಿಧಿ ಇಲ್ದಿರ ಎದ್ದೇಳಬೇಕಾಗತ್ತೆ. ಅದನ್ನು ಗಮನಿಸಿದ ಭೀಮ ರಾಕ್ಷಸನ ಎದೆಗೆ ಒಂದು ಮುಷ್ಟಿ ಪ್ರಹಾರ ಮಾಡ್ತಾನೆ. ಇದಕ್ಕೆ ಗೊಂದಲಗೊಂಡ ಸೋದರರನ್ನ ತಣ್ಣಗಾಗಿಸಲು ಮಾಡಿದ ಪ್ರಹಾರ ಇದು. ಈ ದೃಶ್ಯವನ್ನು ಕಂಡ ಅರ್ಜುನ ಏನು ಹೇಳ್ತಾನೆ ಅಂದರೆ, ಅಣ್ಣ ನಿನ್ನ ಸಹಾಯಕ್ಕೆ ನಾನಿದ್ದೇನೆ, ನೀನು ವಿಶ್ರಾಂತಿ ತಗೋ, ಅಥವಾ ನಾವಿಬ್ಬರೂ ಸೇರಿ ಹೋರಾಡುವ, ನಕುಲ ಸಹದೇವರು ತಾಯಿಯನ್ನು ನೋಡ್ಕೋತಾರೆ ಅಂತ ಹೇಳ್ತಾನೆ. ಆಗ ಭೀಮ ನಕ್ಕು, ನೀನು ಸುಮ್ಮನೆ ಪ್ರೇಕ್ಷಕನಾಗಿ ನಿಂತು ನೋಡ್ತಾ ಆನಂದ ಪಡು, ನಿನ್ನ ತೋಳಿನಲ್ಲಿ ನನ್ನ ತೋಳಿನ ಮಧ್ಯದಲ್ಲಿ ಸಿಕ್ಕಿಬಿದ್ದಂಥ ಇವನು ಬದುಕುಳಿಯೋ ಅಂಥ ಕಾರ್ಯಕ್ರಮವೇ ಇಲ್ಲ. ಇವನು ಅಂತಲ್ಲಪ್ಪ, ಯಾರೇ ಆದರೂ ಈ ಭೀಮಸೇನನ ತೋಳುಗಳಲ್ಲಿ ಸಿಕ್ಕಿಬಿದ್ದು ಬದುಕುವಂಥ ಪ್ರಮೇಯವೇ ಉಳಿದಿಲ್ಲ ಯಾವತ್ತೂ ಎಂದು ಭೀಮ ಹೋರಾಟ ಮುಂದುವರಿಸ್ತಾನೆ. ಅಣ್ಣ ಕೊನೆಗೆ ಹೇಳ್ತಾನೆ ಅರ್ಜುನ, ಅಣ್ಣ ನಿನ್ನ ಆಟ ಸಾಕಾಗಿದೆ ನೋಡಿ, ಅವನನ್ನು ಮುಗಿಸಿಬಿಡು, ತುಂಬ ತೊಂದರೆ, ತುಂಬ ಹೊತ್ತಾಗಿದೆ, ದಯವಿಟ್ಟು ಹಶ್ವಾಗ್ತಿದೆ, ಎಲ್ರಿಗೂ ಊಟವೂ ಮಾಡಬೇಕಾಗಿದೆ, ಮುಗಿಸ್ಬಿಟ್ಟು ಇಲ್ಲಿಂದ ನಡಿ ಎದ್ದು ಹೊರಡೋಣ ಅಂತ ಹೇಳ್ತಾನೆ. ಮಧ್ಯರಾತ್ರಿ ಆಗೋಗ್ಬಿಡುತ್ತೆ. ತಿರ್ಗಾ ರಾತ್ರಿ ಆಯಿತು ಅಂತಂದರೆ ಅವನ ಮಾಯಾವಿದ್ಯೆ ಪ್ರಾರಂಭ ಆಗೋಗ್ಬಿಡುತ್ತೆ. ಬೇಡ, ಸಾಕಾಯಿತು, ಮುಗಿಸ್ಬಿಡು ಅಂತ ಹೇಳ್ತಾನೆ. ಆಗ ಭೀಮ ಅರ್ಜುನ ಗಲಿಬಿಲಿ ಕಂಡು ಹಿಡಿಂಬನನ್ನು ಎಳೆದು ಚೆಚ್ಚಿ ಕೊಂದು ಬಿಡ್ತಾನೆ. ಆ ರಾಕ್ಷಸ ಸಾಯುವ ಸಮಯದಲ್ಲಿ ಘೋರ ಶಬ್ದ ಮಾಡುತ್ತಾ ಸಾಯ್ತಾನೆ. ನಕುಲ ಸಹದೇವರು ಆಗ ಅವರು ಇನ್ನೂ ಎಚ್ಚರವಾಗಿರೋದಿಲ್ಲ, ಭಯಗೊಂಡು ಎದ್ದು ಆ ಜಾಗ ಬಿಟ್ಟು ಎಲ್ಲಾದರೂ ದೂರ ಹೋಗ್ಬಿಡುವ ಅಂತ ಹೇಳ್ತಾರೆ. ಅನಂತರ ಹಿಡಿಂಬೆ ಒಂದು ತಾಯಿ, ನೀನು ಒಬ್ಬ ಹೆಣ್ಣು, ಕುಂದಿಯನ್ನು ಕುರಿತು ಹೇಳ್ತಾಳೆ, ನೀನು ಒಬ್ಬ ಹೆಣ್ಣು,
ನನ್ನ ವೇದನೆಯನ್ನು ಅರ್ಥ ಮಾಡ್ಕೋ. ನನಗೆ ಈ ಒಂದು ಕಾಮನೆ ಆಗಿದೆ, ಭೀಮನನ್ನು ಮದುವೆಯಾಗಿ ಸಂಸಾರ ಮಾಡಬೇಕು ಅಂತ. ನಿನ್ನ ಮಗನಿಂದಾಗಿ ನಾನು ಈ ಕಷ್ಟಕ್ಕೆ ಒಳಗಾಗಿದ್ದೆ, ಅದರಿಂದ ನನ್ನ ಕಷ್ಟವನ್ನು ದೂರ ಮಾಡ್ದ ಭೀಮ. ನನಗೆ ಭೀಮನೊಂದಿಗೆ ಸಂಸಾರ ಮಾಡಲು ಅವಕಾಶ ಮಾಡಿಕೊಡು ಅಂತ ಕುಂತಿಯಲ್ಲಿ ಕೇಳ್ಕೊತಾಳೆ. ಆಗ ನಾನು ಮಾನಸಿಕವಾಗಿ ಭೀಮನನ್ನು ಆಲ್ರೆಡಿ ವರ್ಷ ಆಗಿದೆ ಗಂಧರ್ವ ರೀತಿಯಿಂದ, ಒಂದು ವೇಳೆ ನೀನು ಒಪ್ಪಿಗೆ ಕೊಡದಿದ್ರೆ ನಾನು ಬದುಕಲಾರೆ, ಆತ್ಮಹತ್ಯೆ ಮಾಡ್ಕೋತೀನಿ ಅಂತಾಳೆ. ಆಗ ಕುಂತಿ ಏನು ಮಾಡ್ತಾಳೆ ಅಂದರೆ, ಬಹಳ ಜಾಣೆ ಕುಂತಿ, ಅದ್ಭುತವಾದ ಮಹಿಳೆ ಕುಂತಿ. ಇದ್ದರೆ ಭೀಮಸೇನನ ಚಿಂತನವನ್ನು ಹೇಗೆ ಮಾಡ್ತಿದ್ದೇವೆ, ಮುಂದೆ ಯಾವತ್ತಾದರೂ ಒಂದಿನ ಸಮಯ ಸಿಕ್ಕಾಗ ಕುಂತಿಯ ಒಂದು ಚಿತ್ರಣವನ್ನು ಮಾಡಬೇಕಾಗತ್ತೆ, ಚಿಂತನೆಯನ್ನು ಮಾಡಬೇಕಾಗತ್ತೆ ನಾವು. ಅಂಥ ಒಂದು ಅದ್ಭುತ ಮಹಿಳೆ ಕುಂತಿ. ಕುಂತಿಯ ಜಾಣ್ಮೆ ಏನಪ್ಪ ಅಂದರೆ, ಕುಂತಿ ಹೆಣ್ಣು ಹೃದಯ ಕರಗುತ್ತೆ ಒಂದು ಕಡೆ, ಆದರೆ ಇನ್ನೊಂದು ಕಡೆ ಅವಳ ಒಂದು ರಾಜಕೀಯ ಅಥವಾ ಒಂದು ಕ್ಷತ್ರಿಯ ಮನಸ್ಸು ಹೇಳ್ತಾ ಇರುತ್ತೆ. ಅವಳು ಭೀಮನನ್ನು ಕರೆದು ಹೇಳ್ತಾಳೆ, ನೀನು ಹಿಡಿಂಬೆ ಜೊತೆ ಮದುವೆ ಆಗಿ ನೀವು ಹೋರಾಡ್ತಿರುವಾಗಲೇ ನಾನು ಅಂದ್ಕೊಂಡೆ ಮದುವೆ ಆಗ್ಬೋದು ಅಂತ. ಧರ್ಮರಾಜನ ಬಳಿ ಬಂದು ಬೇಡ್ತಾಳೆ. ಅಲ್ಲದೆ ಮುಂದೊಂದು ದಿನ ಕೌರವರ ವಿರುದ್ಧ ನಾವು ಎಂದಿಗೂ ಹೋರಾಡಲಿಕ್ಕಿದ್ದೇ ಇದೆ, ಆಗ ಇಡೀ ಈ ರಾಕ್ಷಸ ವಂಶ ನಮ್ಮೊಂದಿಗಿರುತ್ತೆ. ಆದ್ದರಿಂದ ಧರ್ಮದ ಸ್ವಾರ್ಥದ ದೃಷ್ಟಿಯಿಂದ ಎರಡೂ ತಡೆಯಿಂದ ನೋಡ್ತಾ ಇದ್ದೇನೆ, ಒರೆಸಿ ಬಂದು ಒಂದು ಮಗುವಾಗುವ ತನಕ ಅವಳೊಂದಿಗೆ ಇರು, ನೀನು ಸಂಸಾರವನ್ನು ಮಾಡು, ಅದಾದ ಮೇಲೆ ನನ್ನ ಸಂಸಾರವನ್ನು ಬೆಳೆಸ್ತಾ ಅದಾದಮೇಲೆ ನಾವು ಮುಂದೆ ಹೊರಡೋಣ ಅಂತ ಹೇಳ್ತಾಳೆ. ಇದು ಕುಂತಿಯ ದೂರದೃಷ್ಟಿಗೊಂದು ಉದಾಹರಣೆ. ಧರ್ಮರಾಜನು ಕುಂತಿಯ ಮಾತಿಗೆ ದನಿಗೂಡಿಸ್ತಾನೆ. ಇಷ್ಟಾದರೂ ಕೂಡ ಭೀಮನ ಒಪ್ಪಿಗೆ ಇರೋದಿಲ್ಲ. ಅಣ್ಣನ ಮದುವೆ ಆಗದೆ ನಾನು ಮದುವೆ ಆಗೋದಿಲ್ಲ, ನಿನ್ನಿಂದ ಉತ್ತರ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾಳೆ ಕುಂತಿ. ಆದರೂ ಕೂಡ ಅವನು ಒಪ್ಪೋದಿಲ್ಲ. ನನ್ನ ಅಭಿಪ್ರಾಯದಂತೆ ಇವಳನ್ನ ಮದುವೆ ಮಾಡಿಕೊಂಡು ಒಂದು ಮಗುವಾದ ತನಕ ಇಲ್ಲೇ ಇರು ಅಂತ ಹೇಳ್ತಾಳೆ, ಆಜ್ಞಾಪಿಸ್ತಾಳೆ. ಕುಂತಿ ಒಬ್ಬ ಅದ್ಭುತ ಮಹಿಳೆ. ಅವಳ ದೂರದೃಷ್ಟಿ ಎಂಥವ್ರಿಗೂ ಅಚ್ಚರಿಗೊಳಿಸುವಂಥದ್ದು, ಮತ್ತೆ ಅವಳ ಹೃದಯವಂತಿಕೆ ಕೂಡ. ರಾಕ್ಷಸ ಜನಾಂಗದೊಡನೆ ಮನುಷ್ಯರ ಸಂಬಂಧ ಬೆಳೆಸಿದ ಏಕೈಕ ಧೀರ ಮಹಿಳೆ ಕುಂತಿ. ರಾತ್ರಿ ಹೊತ್ತು ಭೀಮನನ್ನ ತಮ್ಮಂದಿಗಿರಲು ಬಿಡುವಂತೆ ಕುಂತಿ ಹಿಡಿಂಬೆಗೆ ಹೇಳ್ತಾಳೆ. ಅದರಂತೆ ಹಿಡಿಂಬೆ ಪ್ರತಿದಿನ ಸಾಯಂಕಾಲ ಭೀಮನನ್ನು ತಂದೊಪ್ಪಿಸುತ್ತಿದ್ದಳು. ಆದರೆ ಇದಕ್ಕೂ ಮುಂಚೆ ಏನಾಗುತ್ತೆ ಅಂದರೆ, ಕುಂತಿ ಹೇಳಿದ್ದು ಒಂದೇ ಅಲ್ಲ, ಅವನು ಒಪ್ಪದೇ ಇದ್ದಾಗ ಅಲ್ಲಿ ವೇದವ್ಯಾಸರು ಪ್ರತ್ಯಕ್ಷವಾಗ್ತಾರೆ. ಅವರಿಗೆ ಗೊತ್ತಿರ್ತದೆ ಎಲ್ಲವೂ. ಎಷ್ಟು ಬೇಡ ಅಂತಿದ್ದವನು ಭೀಮ, ವೇದವ್ಯಾಸ ದೇವರು ಹೇಳ್ತಾರೆ, ಇಲ್ಲ ಭೀಮ, ನೀನು ಮದುವೆ ಆಗೋದು ಇದು ಉಚಿತವಾಗಿಯೇ ಇದೆ ಕುಂತಿಯ ನಿರ್ಧಾರ, ನೀನು ಮದುವೆ ಆಗುವಂತ ತಕ್ಷಣ ಒಂದೇ ಬಾರಿ ಹೇಳಿದ ತಕ್ಷಣ ಭೀಮ ಒಪ್ಕೋತಾನೆ. ನೋಡಿ, ಇಲ್ಲಿ ಎಗೈನ್ ಹರಿಯ ಮತವೇ ಹನುಮನ ಮತವು ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ. ಭಗವಂತ ಹೇಳ್ದ ಅಂದ ತಕ್ಷಣ ಏನೇ ಆದರೂ ಸರಿ ಅಂತ ಒಪ್ಕೊಂಡ್ಬಿಡ್ತಾನೆ ಅದನ್ನ. ಹಾಗಾಗಿ ರಾತ್ರಿ ಹೊತ್ತು ಭೀಮನನ್ನು ಇಲ್ಲೇ ತಂದಿಡು ಅಂತ ಹೇಳಿರ್ತಾಳೆ. ಹಾಗೆ ಭೀಮನನ್ನು ತಂದು ಒಪ್ಪಿಸ್ತಾ ಇರ್ತಾಳೆ ಹಿಡಿಂಬೆ ಪ್ರತಿದಿನ ಸಾಯಂಕಾಲ ಭೀಮನನ್ನು ತಂದೊಪ್ಪಿಸ್ತಾ ಇರ್ತಾಳೆ. ಅಂತ ಆದಮೇಲೆ ಭೀಮನಿಂದ ಅವಳಿಗೊಂದು ಗಂಡು ಮಗು ಆಗುತ್ತೆ. ಅವನು ಒಂದು ನಿರುತಿ ಎಂಬ ದಿಕ್ಪಾಲಕನ ಅಂತ ಹೆಸರು ಶಾಸ್ತ್ರಕಾರ ಹೇಳ್ತಾರೆ ಅವನ ಮಗುವಿಗೆ. ಅವನು ದಿಕ್ಪಾಲಕರಾಗಿದ್ದರು ವೈಕುಂಠದಲ್ಲಿ. ಅವನೇ ಇಲ್ಲಿಗೆ ಘಟೋದ್ಗಜನಾಗಿ ಬರ್ತಾನೆ. ಅವನ ಹೆಸರು ಘಟೋದ್ಗಜ ಅಂತ. ಘಟೋದ್ಗಜ ಅಂದರೆ ಅಗೈನ್ ದ ಮೀನಿಂಗ್ ಆಫ್ ಘಟೋದ್ಗಜ ಈಸ್ ಸ್ಪೈಕ್ಸ್, ದ ಮ್ಯಾನ್ ಹೂ ಹ್ಯಾಸ್ ಗಾಟ್ ಸ್ಪೈಕ್ಡ್ ಹೇರ್, ಉದ್ದುದ್ದ ಸ್ಪೈಕ್ ಇರುವಂಥ ಹೇರ್ಗಳು ಅಂತ ಅನ್ನುವಂಥದ್ದು ಘಟೋದ್ಗಜ ಅನ್ನೋ ಹೆಸರು. ಆದರೆ ನೀವೀಗ ನೋಡುವಂಥ ಎಲ್ಲ ಒಂದು ಮಹಾಭಾರತದ ಸೀರಿಯಲ್ ಆಗಲಿ ಸಿನಿಮಾಗಳಲ್ಲಿ ಘಟೋದ್ಗಜನನ್ನು ಒಬ್ಬ ಬೋಳು ತಲೆಯವನ್ನಾಗಿ ಮಾಡ್ತಾರೆ. ಅವನಿಗೆ ಘಟೋದ್ಗಜನಿಗೆ ಬೋಳು ತಲೆ ಇರಲಿಲ್ಲ. ಅವನ ತಲೆ ತುಂಬ ಕೂದಲು, ಗುಂಗುರು ನಿಮಿರು ನಿಂತ ಕೂದಲುಗಳಿದ್ವು. ಅದರಿಂದ ಅವನಿಗೆ ಹೆಸರು ಘಟೋದ್ಗಜ ಅಂತ. ಹುಟ್ಟುವ ಕ್ಷಣದಲ್ಲಿ ಮಡಿಕೆಯಂತೆ ಇದ್ದಂಥ ತಲೆ ಕೂದಲು ತುಂಬಿತ್ತು, ಅದು ಕೂಡ ಜೊತೆಗೆ ನಿಗುರಿನಿಂದ ಕೂದಲಿದ್ದರಿಂದ ಅದೇ ಹೆಸರನ್ನು ಅವರಿಗೆ ಇಟ್ಟರು ಘಟೋದ್ಗಜ ಅಂತ ಹೇಳಿ. ಭೀಮ, ಇನ್ನು ನಿನ್ನ ಪಾಡಿಗೆ ನೀನು ತೆರಳು ಅಂತ ಹೇಳ್ತಾಳೆ ಹಿಡಿಂಬೆ. ಭೀಮನ ಮಡದಿಯಾಗಿದ್ದಾಗ ಅವಳ ಒಂದು ಇದು ನೆರವೇರುತ್ತೆ, ಆಸೆ ಕೂಡ ನೆರವೇರುತ್ತೆ. ಮುಂದೆ ಎಂದಾದರೂ ಒಂದು ದಿನ ನೀವು ನೆನಪಿಸಿಕೊಂಡಾಗ ನಾವು ನಿಮ್ಮ ಸೇವೆಗೆ ಸಿದ್ಧರಾಗಿರ್ತೀವಿ ಅಂತ ತಾಯಿ ಮಗ ಇಬ್ರೂ ಹೇಳ್ತಾರೆ ಅಂತ ಹೇಳಿ ಮಗನ ಜೊತೆ ದೇವಲೋಕಕ್ಕೆ ತೆರಳುತ್ತಾಳೆ ಅವಳು. ಅಲ್ಲಿಂದ 6 ತಿಂಗಳ ನಂತರ ವೇದವ್ಯಾಸರು ಪುನಃ ಬಂದು ಏಕಚಕ್ರ ನಗರಕ್ಕೆ ಪಾಂಡವರನ್ನು ಕರ್ಕೊಂಡು ಹೋಗಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಅಲ್ಲಿ ಇರಿಸ್ತಾರೆ, ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಈಗ ಪಾಂಡವರು ಬ್ರಾಹ್ಮಣ ವಟುಗಳಂತೆ ವೇಷ ತೊಟ್ಟು ಬದುಕ್ತಾರೆ ಅಲ್ಲಿ ಏಕಚಕ್ರ ನಗರದಲ್ಲಿ. ಇದೊಂದು ಅದ್ಭುತವಾದಂಥ ಘಟನೆ. ಇಲ್ಲಿ ಮನೆಗೆ ಹೋಗಿ ಸಿಕ್ಕ ಭಿಕ್ಷೆಯನ್ನು ತಂದುಕೊಂಡು ತಂದಿದ್ರಲ್ಲಿ ಅರ್ಧಾಂಶ ಭೀಮನ ತಗೊಳ್ತಾ ಇದ್ದಂತೆ, ಉಳಿದದ್ದನ್ನು 5 ಜನರು ತಗೊಳ್ತಾ ಇದ್ರು. ಇಷ್ಟಾದರೂ ಅದು ಭೀಮನಿಗೆ ಉರಿಯುವ ಕಾಳ್ಗಿಚ್ಚಿಗೆ ಒಂದು ಹನಿ ತುಪ್ಪ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಆದ್ರೂ ಭೀಮ ಊಟ ಸಿಗದೇ ಇದ್ದಾಗ, ಇದೊಂದೇ ಜನಗಳಿಗೆ ಗೊತ್ತಿರುವಂಥದ್ದು, ಭೀಮ ಊಟ ಸಿಗದೇ ಇದ್ದಾಗ ಅಥವಾ ಊಟವೇ ಬೇಕಾಗಿರಲಿಲ್ಲ, ಎಷ್ಟು ದಿನಗಳು ಬೇಕಾದರೂ ಉಪವಾಸ ಇರುವಂಥದ್ದು ವಾಯುತತ್ವ ಅದು. ಆಗ ಅದ್ರ ಜೊತೆಗೆ ಅದ್ರ ರಿವರ್ಸು ಟ್ರೂ, ಎಷ್ಟು ಕೊಟ್ಟರು ತಿಂದು ಅರಗಿಸ್ಕೊಳ್ಳಬಂತಂಥವನು ಅದಕ್ಕೆ ವೃಕೋದರ ಅಂತ ಹೆಸರು ಅವನಿಗೆ.
ಹಾಗೆ ವೃಕೋದರ ಅಂದರೆ ಸಣ್ಣ ತೋಳದಂತೆ ಸಣ್ಣ ಸೊಂಟ ಅಥವಾ ಹೊಟ್ಟೆ ಇದ್ದವನು ಅಂತ ಅರ್ಥ. ಆದರೆ ಎಂಥದ್ದನ್ನೂ ಕಬಳಿಸಿ ಜೀರ್ಣಿಸ್ಕೊಳ್ತಾ ಇದ್ದ. ಹಾಗೆ ಸಿಗದೇ ಇದ್ದಾಗ ಎಷ್ಟು ದಿನಗಳು ಬೇಕಾದರೂ ಉಪವಾಸ ಇದ್ದು ಆರಾಮವಾಗಿರ್ತಾ ಇದ್ದ. ಅವರು ಯಾವ ಕಾರಣದಿಂದ ಆ ಒಂದು ಬ್ರಾಹ್ಮಣನ ಮನೆಯಲ್ಲಿರುವಾಗ ಒಂದು ದಿನ ಬ್ರಾಹ್ಮಣ ಮತ್ತೆ ಅವನ ಹೆಂಡತಿ ಇಬ್ಬರು ಅಳ್ತಾ ಇರ್ತಾರೆ ಜೋರಾಗಿ. ಇದು ಕುಂತಿಯ ಕಿವಿಗೆ ಬೀಳುತ್ತೆ. ಅವರು ಯಾವ ಕಾರಣದಿಂದ ಅಳುತ್ತಾ ಇರ್ತಾರೆ ಅಂತ ಹೇಳಿ ತಿಳ್ಕೊಂಡು ಬಾ ಅಂತ ಭೀಮ ಹೇಳ್ತಾನೆ ಅವ್ರಿಗೆ ಕುಂತಿಗೆ. ಅದು ಎಂಥ ಕಾರಣ ಇದ್ರೂ ಪರವಾಗಿಲ್ಲ, ನಾನು ಪರಿಹಾರ ಮಾಡ್ತೇನೆ ಅಂತ ಭೀಮ ಕುಂತಿಗೆ ಹೇಳ್ತಾನೆ. ಅಲ್ಲಿಗೆ ಹೋಗಿ ಅವರ ಸಂಭಾಷಣೆಯನ್ನು ಮರೆಯಲ್ಲಿ ನಿಂತು ಕೇಳಿಸ್ಕೊಂಡಂತ ಕುಂತಿ ಏನು ಮಾಡ್ತಾಳೆ, ಅಲ್ಲಿ ಆ ಸಮಯಕ್ಕೆ ಸರಿಯಾಗಿ ಪ್ರವೇಶವನ್ನು ಮಾಡಿ ಕಾದು ಕುಳಿತುಕೋತಾಳೆ. ಕೇಳಿದಾಗ ಸಂಗತಿ ಏನಂತ ತಿಳಿಯುತ್ತೆ. ಬಕಾಸುರ ಅನ್ನೋ ಒಬ್ಬ ರಾಕ್ಷಸ ರುದ್ರವರದಿಂದ ಇಂದ್ರಾದಿಗಳ ಸಹ ಎದುರಿಸಲಾಗದೆ ಅಂಥ ಒಬ್ಬ ರಾಕ್ಷಸನಾಗಿದ್ದಂಥವನು ಅವನು ಏಕಚಕ್ರ ನಗರಕ್ಕೆ ಬಂದು ಸೇರ್ಕೊಂಡಿರ್ತಾನೆ. ಆ ಊರಿನ ರಾಜ ಆತ್ಮರಕ್ಷಣೆಗಾಗಿ ಅವನ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾನೆ. ಅದರಂತೆ ದಿನಾಗ್ಲೂ ಒಂದು ಗಾಡಿ ತುಂಬ ಅನ್ನ, 2 ಎತ್ತುಗಳು, 100 ಕೊಡ ಹಾಲು, ತುಪ್ಪ, ಮೊಸರು ಮುಂತಾದವುಗಳನ್ನು ಗಾಡಿ ಹೊಡೆದುಕೊಂಡು ಸೇರಿ ಪ್ರತಿದಿನ ಒಂದೊಂದು ದಿನ ಒಂದೊಂದು ಮನೆಯಿಂದ ಒಬ್ಬೊಬ್ಬ ಮನುಷ್ಯ ಕೂಡ ಪರ್ಯಾಯದಂತೆ ವ್ಯವಸ್ಥೆ ಮಾಡಲಾಗಿರುತ್ತೆ. ಅದ್ರ ಜೊತೆಗೆ ತಿನ್ನಬೇಕಾಗಿರುತ್ತೆ. ಆ ಊರಿನಲ್ಲಿ 13 ವರ್ಷಕ್ಕೊಮ್ಮೆ ಒಬ್ಬೊಬ್ಬರಿಗೆ ಸರದಿ ಬರ್ತಾ ಇರುತ್ತೆ ಆ ಲೆಕ್ಕದಲ್ಲಿ ತಗೊಂಡಾಗ. ಅಲ್ಲದೆ ಆವತ್ತಿನ ದಿನ ಆ ಒಂದು ಬ್ರಾಹ್ಮಣನ ಮನೆಗೆ ಆ ಒಂದು ಪರ್ಯಾಯ ಬಂದಿರುತ್ತೆ. ಸೊ ಅವರು ಗಾಡಿಯನ್ನ ಎಲ್ಲ ಸೇರಿದಂತೆ ಒಬ್ಬ ಮನುಷ್ಯನನ್ನು ಕಳಿಸ್ಬೇಕಾಗಿರುತ್ತೆ ತಿನ್ನೋದಕ್ಕೆ ಬಕಾಸುರನಿಗೆ ಆಹಾರವಾಗಿ. ರಾವಣನ ಸೋದರ ಮಾವ ಅಂತ ಶಾಸ್ತ್ರ ಹೇಳುತ್ತೆ. ಒಂದು ಕೈಕಸಿಯ ಸೋದರ ಅವನು. ರಾಮನ ಬಾಣದ ಪೆಟ್ಟು ತಿಂದು ಬದುಕಿ ಉಳಿದವನು. ಹೆದರುಕೊಂಡು ಓಡು ಬಂದು ಇಲ್ಲಿ ಏಕಚಕ್ರ ನಗರದಲ್ಲಿ ರಾಮಾವತಾರದಲ್ಲೂ ಇದ್ದಂಥವನು ಇವನು ಬಕಾಸುರ. ಓಡು ಬಂದು ಹೆದರುಕೊಂಡು ಏಕಚಕ್ರ ನಗರದಲ್ಲಿ ಅಲ್ಲಿ ಒಂದು ದರ್ಬಾರ್ ನಡೆಸ್ತಾ ಇರ್ತಾನೆ ಅವನು ದ್ವಾಪರ ಯುಗದಲ್ಲಿ. ಯಾರ ಮನೆ ಸರದಿಯು ಅಂತ ಅಂದ್ಕೊಂಡು ಮನೆಯ ಸುತ್ತಮುತ್ತಲಿರೋರೆಲ್ಲ ಹಾಲು ತುಪ್ಪವನ್ನು ತಂದು ಕೊಡ್ತಿರ್ತಾರೆ. ಯಾರದ್ದೇ ಸರದಿ ಆದ್ರೂ ಅವ್ರ ಮನೆಯಲ್ಲಿ ಇದ್ದಿದ್ದೆಲ್ಲ ತಂದು ಕೊಡ್ತಾ ಇರ್ತಾರೆ. ಅದು ಪಾಂಡವರು ವಾಸವಾಗಿದ್ದ ಮನೆ ಬ್ರಾಹ್ಮಣನ ಸರದಿ ಆಗಿದ್ದರಿಂದ ಆ ಬ್ರಾಹ್ಮಣನ ಕುಟುಂಬಕ್ಕೆ ಎದುರಾದ ಸಮಸ್ಯೆ ಗಾಡಿ ಹೊಡೆಯುವವನು ಯಾರೆಂದು ಅದೇ ಯೋಚನೆ ಆಗಿರುತ್ತೆ. ಯಾಕಂದ್ರೆ ಗಾಡಿ ಹೊಡೆಯುವವನು ಹೋದ್ರೆ ಅವನು ವಾಪಸ್ ಬರ್ಲಿಕ್ಕಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಅದು. ಆಗ ಆ ಬ್ರಾಹ್ಮಣನ ಮನೆಯಲ್ಲಿ ಗಂಡ ಹೆಂಡತಿ ಅಳ್ತಾ ಇದ್ದಾಗ ಯಾರು ಹೋಗಬೇಕು ಅಂತ ಆ ಚಿಕ್ಕದೊಂದು ಮಗು ಇರುತ್ತೆ. ಆ ಮಗು ಹೇಳುತ್ತೆ, ಗಂಡು ಮಗು, ನಾನು ಹೋಗ್ತೀನಿ, ನೀವೇನು ಹೆದರ್ಕೋಬೇಡಿ ಅಂತ. ಆ ಮನೆಯ ಬ್ರಾಹ್ಮಣ ಹೇಳ್ತಾನೆ, ನಾವು ಎಲ್ಲವನ್ನೂ ತೊರೆದು ಹೋಗುವ ಅಂತಂದಾಗ ನೀನು ಕೇಳಲಿಲ್ಲ, ಈ ಮನೆಯಲ್ಲೇ ಇರಬೇಕು ಅಂತ ಹೇಳಿ ಹೆಂಡತಿಗೆ ಹೇಳ್ತಾ ಇರ್ತಾನೆ. ಈ ಮನೆಯ ಮೋಹ ನಮ್ಮ ಇಂದಿನ ಸಮಸ್ಯೆಗೆ ಕಾರಣ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಬ್ರಾಹ್ಮಣನ ಹೆಂಡತಿ ಹೇಳ್ತಾಳೆ, ನಾನು ಈ ಮಕ್ಕಳನ್ನು ಸಾಕಲು ಅಶಕ್ತಳು, ಆದ್ದರಿಂದ ನಾನೇ ಹೋಗ್ತೀನಿ, ನೀವು ಈ ಮಕ್ಕಳನ್ನ ಇಟ್ಕೊಂಡು ನೀವು ಮಕ್ಕಳನ್ನ ಸಾಕಿ ಒಳ್ಳೆಯ ಕುಲದವರಾಗಿ ಒಂದು ಮಾಡಿಸಿ ನೀವು ಅಂತ ಹೇಳಿ ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ತಂದೆ ಗಂಡು ಮಗುವಿನ ಮೇಲೆ ಹೆಚ್ಚು ಪ್ರೀತಿ, ನಾನು ಹೋಗ್ತೀನಿ, ಮಗುನೂ ಹೋಗೋದು ಬೇಡ, ನೀನು ಹೋಗೋದು ಬೇಡ ಅಂತ ಹೇಳ್ತಾಳೆ. ಆಗಿರೋವಾಗ ಈ ಥರ ಜಗಳ ಆಡ್ತಾ ಇರೋವಾಗ ಬ್ರಾಹ್ಮಣನ ಪತ್ನಿ ಹೇಳ್ತಾಳೆ, ನನ್ನ ಸಾವಿಗೆ ಕಾರಣವಿದೆ, ಯಾಕಂದರೆ ನನಗೆ ಮಕ್ಕಳಾಗಿದೆ, ಮರಿಯಾಗಿದೆ, ಮುತ್ತೈದೆ ಸಾವು ಕೂಡ ಸಿಗುತ್ತೆ, ನನಗೆಲ್ಲವೂ ಆಗಿ ಭಗವಂತನ ಹೆಸರೇಳಿ ನಾನು ಪ್ರಾಣವನ್ನು ಬಿಡ್ತೇನೆ, ವಿಧವೆಯಾಗಿ ನಾನು ಮುಂದೆ ಇರೋದಕ್ಕೆ ಸಾಧ್ಯವಿಲ್ಲ. ರಸ್ತೆಯಲ್ಲಿ ಬಿದ್ದಂಥ ಒಂದು ಮಾಂಸದ ಮುದ್ದೆ ನಾಯಿಗಳಿಗೆ ಕಚ್ಚಾಡೋ ಥರ ಆಗುತ್ತೆ ನಾನು ವಿಧವೆಯಾಗಿ ಉಳಿದು ಬಿಟ್ರೆ. ಹಾಗಾಗಿ ಅದರ ಬದಲು ನಾನೇ ಸಾಯೋದು ವಾಸಿ ಅಂಥೇಳಿ ಎಲ್ಲರೂ ಕಣ್ಣೀರಿಡ್ತಾ ಇರ್ತಾರೆ. ಆಗ ಏನು ಮಾಡ್ತಾರೆ ಅಂತಂದರೆ, ಹೀಗೆ ಪ್ರತಿಯೊಬ್ಬರ ವಾದವೂ ಅರ್ಥಪೂರ್ಣವಾಗಿ ನಡೆದಿರುತ್ತೆ. ಎಲ್ಲ ಮಾತನ್ನು ಸೈಡಲ್ಲಿ ನಿಂತ್ಕೊಂಡು ಕುಂತು ಕೇಳಿಸ್ಕೊತಾ ಇರೋವಂಥವಳು ಆಗ ಸಣ್ಣ ಗಂಡು ಮಗು ಕೂಡ ಅದನ್ನೇ ಹೇಳುತ್ತೆ, ನಾನು ಹೋಗ್ತೀನಿ ಅಂತ ಹೇಳಿ. ಮಗುವಿನ ಒಂದು ಮುದ್ದು ಮಾತಿನಿಂದ ಕೇಳಿ ಎಲ್ಲರೂ ಗೊಳ್ಳಂತ ಹತ್ತು ಅಥವಾ ದುಃಖದಲ್ಲೇ ನಕ್ಕು ಬಿಡ್ತಾರೆ. ಆ ಸಮಯವನ್ನು ನೋಡಿ ಕುಂತಿ ಅಲ್ಲಿಗೆ ಪ್ರವೇಶ ಮಾಡಿ ಅವರ ಸಮಸ್ಯೆ ಏನು ಅಂತ ಮತ್ತೆ ಕೇಳ್ತಾಳೆ, ಏನೂ ಗೊತ್ತಿಲ್ಲದೆ ಇರೋ ಥರ. ಆಗ ಬ್ರಾಹ್ಮಣ, ನಮ್ಮ ಕುಲವೇ ನಾಶವಾಗುವ ಸ್ಥಿತಿ ಒದಗಿ ಬಂದಿದೆ ಅಮ್ಮ ಅಂತ ಪೂರ್ಣವಾಗಿ ಸಂಗತಿಯನ್ನು ವಿವರಿಸ್ತಾನೆ. ಭೀಷ್ಮಾಚಾರ್ಯರಿಗೂ ಜರಾಸಂಧನಿಗೂ ಹೆದರಿದ್ರು ಭೀಷ್ಮಾಚಾರ್ಯರು ಕೂಡ. ಅದೇ ಥರ ಜರಾಸಂಧನೂ ಭೀಷ್ಮಾಚಾರ್ಯರಿಗೆ ಹೆದರಿದ್ದ. ಹಾಗೆ ಇಲ್ಲಿ ಅಂಥ ಜರಾಸಂಧನಿಗೆ ಬಕನನ್ನು ಮಣಿಸಲು ಸಾಧ್ಯವಾಗಲಿಲ್ಲ. ಜರಾಸಂಧ ಹೆದರ್ತಾ ಇದ್ದಿದ್ದು ಇಬ್ಬರಿಗೇನೆ, ಒಬ್ಬ ಭೀಷ್ಮಾಚಾರ್ಯರಿಗೆ, ಒಬ್ಬ ಬಕಾಸುರನಿಗೆ. ಅಂಥ ಒಬ್ಬ ರಾಕ್ಷಸ ಬಕಾಸುರ. ಆಗ ಕುಂತಿ ಹೇಳ್ತಾಳೆ, ನೀವು ಯಾಕೆ ಗಾಬರಿ ಆಗ್ತೀರಾ, ನೀವು ಗಾಬರಿ ಆಗಬೇಡಿ, ಆರಾಮಾಗಿರಿ, ನನಗೆ 5 ಜನ ಮಕ್ಕಳಿದ್ದಾರೆ, ಏನು ವರಿ ಮಾಡಬೇಡಿ, ಅದರಲ್ಲಿ ಒಬ್ಬನನ್ನು ಕಳಿಸ್ತೇನೆ ನಾನು. ಅದಕ್ಕೆ ಆ ಬ್ರಾಹ್ಮಣ ಒಪ್ಪೋದಿಲ್ಲ, ಇಲ್ಲ ನೀವು ನಮ್ಮನೆ ಗೆಸ್ಟ್ಗಳು, ಅದರಲ್ಲೂ ವೇದವ್ಯಾಸ ಬಂದು ತಂದು ಬಿಟ್ಟಿದ್ದಾರೆ ನಿಮ್ಮನ್ನು, ಹಾಗೆ ಮಾಡೋಕ್ಕಾಗಲ್ಲ ಅಂತ. ಅವಳು ಕುಂತಿ ಹೇಳ್ತಾಳೆ, ನಿಮ್ಗೇನು ಗೊತ್ತಿಲ್ಲ, ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ, ಈಗಂತೂ ಗೊತ್ತಾಗಲ್ಲ. ನನ್ನ 5 ಜನ ಮಕ್ಕಳಲ್ಲಿ ಒಬ್ಬ ಹೋದರೂ ನನಗೇನು ತೊಂದರೆ ಆಗೋದಿಲ್ಲ, ಅದಲ್ದಿರ ಹೋಗೋಕ್ಕೆ ಸಾಧ್ಯವೂ ಇಲ್ಲ, ಅದು ನನಗೆ ಬಿಡಿ, ನಾನು ಇದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೇನೆ ಅಂತಾಳೆ. ಹಾಗಾಗಿ ವೇದಾಧ್ಯಯನ ಮಾಡುವ
ಒಂದು ರಕ್ಷಿಸುವುದು ನಮ್ಮ ಕರ್ತವ್ಯ. ನಾವು ಬ್ರಾಹ್ಮಣರು, ವೇದಾಧ್ಯಯನ ಮಾಡೋರು, ಹಾಗಾಗಿ ನಾವು ರಕ್ಷಣೆಯಲ್ಲಿರುವಂತಹ ಮನೆಯವರಿಗೆ ತೊಂದರೆ ಬಂದಾಗ ಅವರನ್ನು ರಕ್ಷಣೆ ಮಾಡೋದು, ವೇದಗಳನ್ನು ರಕ್ಷಣೆ ಮಾಡಿದಷ್ಟೇ ಪುಣ್ಯ, ಅದನ್ನು ಮಾಡಲೇಬೇಕು ನಾವು ಅಂತ ಹೇಳ್ತಾಳೆ. ನನ್ನ ಮಗನನ್ನ ಬಕ ಏನೂ ಮಾಡ್ಲಾರ, ಅದು ನನಗೆ ಗೊತ್ತಿದೆ, ಅದಕ್ಕಂತಲೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವನು ಮಹಾವೀರ ಅಷ್ಟೇ ಅಲ್ಲ, ಮಂತ್ರಸಿದ್ಧ ಕೂಡ. ಅವನನ್ನು ಯಾರೂ ಏನೂ ಮಾಡೋದಕ್ಕಾಗೋದಿಲ್ಲ. ಬಂಡಿ ಅನ್ನವನ್ನು ತಯಾರು ಮಾಡಿ, ಮತ್ತೆ ನಿಮ್ಮ ಕೊಡಪಾನದ ಒಂದು ಹಾಲುಗಳು, ತುಪ್ಪ, ಮೊಸರು, ಬೆಣ್ಣೆ ಎಲ್ಲ ಸಿದ್ಧ ಮಾಡಿ, ಉಳಿದಿದ್ದನ್ನು ನನಗೆ ಬಿಡಿ, ನೀವು ನಿಶ್ಚಿಂತೆಯಾಗಿ ಹೋಗಿರಿ ಅಂತ ಹೇಳ್ತಾಳೆ ಕುಂತಿ. ಹಾಗಾಗಿ ಅದಾದ ಮೇಲೆ ಬಂದು ಕುಂತಿ ಮನೆಗೆ ಬರ್ತಾಳೆ. ಇದನ್ನು ಕೇಳಿದ ಆ ಬ್ರಾಹ್ಮಣ ಒಪ್ಪಿದಾಗ ಆಯಿತು, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಒಪ್ಕೋತಾರೆ. ಕುಂತಿ ಬಂದು ಭೀಮನಿಗೆ ವಿಷಯವನ್ನು ಹೇಳ್ತಾಳೆ. ಅದನ್ನು ಕೇಳಿದಂಥ ಭೀಮ, ಇದು ಮಹಾಭಾರತದಲ್ಲಿ ಸ್ಪಷ್ಟವಾಗಿರುವಂಥ ಶ್ಲೋಕ, ವೃಕೋದರ ಕುಣಿದು ಕುಪ್ಪಳಿಸಿಬಿಟ್ಟ ಆ ಮಾತನ್ನು ಕೇಳಿ ಖುಷಿಯಿಂದ ಅಂತ ಹೇಳ್ತಾರೆ. ಧರ್ಮರಾಜನು ಬಂದು ಭೀಮನ ಉತ್ಸಾಹವನ್ನು ಗಮನಿಸಿ ತಾಯಿಯನ್ನು ವಿಚಾರ ಕೇಳಿ ನಡೆದ ವಿಷಯವನ್ನು ಹೇಳ್ತಾಳವಳು. ಗಾಬರಿಗೊಂಡು ಬಿಡ್ತಾನೆ ಧರ್ಮರಾಜ. ಏನೋ ಬಕಾಸುರನ ಬಳಿ ಹೋಗಕ್ಕೆ ಕಳಿಸೋದಕ್ಕೆ ಭೀಮನನ್ನು ನಿರ್ಧಾರ ಮಾಡಿದೀಯಾ, ನೀನು ನಿಜವಾಗ್ಲೂ ಇವನ್ ತಾಯಿನೇನಾ ಅಂತ ಡೌಟ್ ಬಂದ್ಬಿಡುತ್ತೆ ಧರ್ಮರಾಯನಿಗೆ. ಇಂಥ ಒಂದು ಸುಸೈಡ್ ಕೆಲಸನ ನೀನು ಮಾಡಕ್ ಕೊಟ್ಟಿದೀಯಾ, ನಿನ್ನಾಜ್ಞೆಯಿಂದ ಒಪ್ಪಿಕೊಂಡಿದ್ದೇನೋ ಆಯ್ತು ಅವರು, ಆದರೆ ಭೀಮನು ಒಪ್ಪಿಕೊಂಡಿದ್ದಾನೆ. ಭೀಮ ಏನಂತ ನಮಗೆ ಬೇಕಲ್ವಾ, ನಿಮ್ಗೆ ಏನು ಈ ಥರ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಧರ್ಮರಾಯ. ಆಗ ಒಂದು ನಾವು ಬದುಕುಳಿದಿದ್ದೇ ಭೀಮನ ಬಾಹುಬಲದಿಂದ ಅಂತ ಮರ್ತೋಯ್ತೇನಮ್ಮ ನಿನಗೆ, ಅಂತ ಭೀಮನನ್ನು ಕಳಿಸಿ ಮುಂದೆ ನಾವು ಬದುಕೋದಾದ್ರೂ ಹೇಗೆ ಅಂತ ಕೇಳ್ತಾನೆ. ಆಗ ಕುಂತಿ ನಗುತ್ತಾಳೆ, ಅಯ್ಯೋ ದಡ್ಡ ಬಿದ್ದ ನೀನು, ಬರೀ ನೀನು ಭೀಮಸೇನ ಹೇಗೆ ನನ್ನ ಮಗನೋ, ನೀನು ಹಾಗೆ ನನ್ನ ಮಗ, ನಿನಗೆ ಗೊತ್ತಿಲ್ಲ ಭೀಮ ಏನು ಅಂತ. ಭೀಮನ ತೋಳಿದ ಬಲ ನಿಮಗೆಲ್ಲ ಏನು ನೋಡೇ ಇಲ್ಲ ನೀವು, ನಾನು ನೋಡಿದ್ದೀನಿ, ಹೇಳ್ತೀನಿ ಕೇಳು. ಭೀಮ ಬಲಕ್ಕೆ ಸಾಟಿಯಾದ ಇನ್ನೊಂದು ಬಲ ಜೀವವೇ ಇಲ್ಲ, ಇನ್ನೊಂದು ಇಡೀ ಬ್ರಹ್ಮಾಂಡದಲ್ಲೇ ಇಲ್ಲ. ಅದರಿಂದ ಬುದ್ಧಿಪೂರ್ವಕವಾಗಿಯೂ ಇದು ಧರ್ಮ ಅಂತ ಹೇಳಿ ತೀರ್ಮಾನಕ್ಕೆ ಬಂದಿದ್ದೇನೆ. ಇಂಥ ಭೀಮ ಯಾರು ಅಂತ ನಿನಗೇನಪ್ಪ ಗೊತ್ತಿದೆ? ಅಕಸ್ಮಾತ್ ಆಗಿ ಕೈ ಚೆಲ್ಲಿ ಹುಟ್ಟಿದ ಮಗು ಕೆಳಗೆ ಬಿದ್ದಾಗ ಮಗು ಹತ್ತೋಗುತ್ತಲ್ಲ ಅಂತ ಕಣ್ಣು ಬಿಟ್ಟು ನೋಡಿದ್ರೆ ಬಂಡೆ ಒಡೆದೋಗಿತ್ತು ಕಣಯ್ಯ ಧರ್ಮರಾಯ, ನಿನಗೇನು ಗೊತ್ತು ಭೀಮನ ಬಲ? ಆಗ ಶತಶೃಂಗ ಒಡೆದಿದ್ದನ್ನು ನೆನಪಿಸ್ಕೊಡ್ತಾಳೆ. ಪುಟ್ಟ ಮಗು ಆಗಿದ್ದಾಗಲೇ ಅವನ ಬಲವನ್ನು ನಾನು ಕಂಡಿದ್ದೇನೆ, ನಿನಗೆ ಗೊತ್ತಿಲ್ಲ. ಭೀಮನ ರಾತ್ರಿ ಊಟಕ್ಕೆ ಊರಿನವರೆಲ್ಲ ಏರ್ಪಾಡು ಮಾಡ್ತಾರೆ. ನಾಳೆ ದಿನ ಹೋಗೋದಿರುತ್ತಲ್ಲ, ಹಿಂದಿನ ದಿನ ಅವನು ಒಂದು ಔತಣ ಕೂಟ, ಅವಾಗ ಸೆಂಡ್ ಆಫ್, ಇನ್ನು ಬರಲ್ಲ ಭೀಮ ಅಂತ ತಿಳ್ಕೊಂಡು ನಗುತ್ತಾ ರಾತ್ರಿನೂ ಫಸ್ಟ್ ಕ್ಲಾಸ್ ಆಗಿ ಊಟ ಮಾಡ್ತಾನೆ ಭೀಮ. ಬೆಳಗ್ಗೆ ಸಂಭ್ರಮದಿಂದ ಊರಿನ ಜನರೆಲ್ಲ ಭೀಮನನ್ನು ಕಳಿಸಿಕೊಟ್ಟು ಒಂದು ಕಪ್ಪು ಎತ್ತುಗಳಿಗೆ, ದೊಡ್ಡ ದೊಡ್ಡ ಎತ್ತುಗಳೊಂದಿಗೆ ಯಮುನಾ ತೀರಕ್ಕೆ ಬಕನ ಗುಹೆಗೆ ತನ್ನ ಜನ ಹಿಂಬಾಲಿಸ್ಕೊಂಡು ಬಂದು ಅಲ್ಲಿ ಬಿಟ್ಟುಬಿಟ್ಟು ಅಲ್ಲಿ ಹೊರಟೋಗ್ತಾರೆ ಹೆದರ್ಕೊಂಡು. ಮರವತ್ತಿ ನಿಂತು ನೋಡ್ತಾ ಇರ್ತಾರೆ, ದೂರದಲ್ಲಿ ನಿಂತು. ಭೀಮ ಆನಂದದಿಂದ ಗಾಡಿ ಹೊಡ್ಕೊಂಡು ಮುಂದೆ ಸಾಗ್ತಾನೆ. ಬಕನ ಬಳಿ ಬರ್ತಾನೆ. ಏ ಬಕ, ಬಾರಪ್ಪ ಇಲ್ಲಿ, ನಾನು ಬಂದಿದ್ದೇನೆ, ತಗೋ ಇದನ್ನೆಲ್ಲ ಅಂತ ಹೇಳ್ತಾನೆ. ಆಗ ಭೀಮನ ಮಾತಿಗೆ ದಾಟಿಯಿಂದ ಕೋಪಗೊಂಡ ಬಕ ಭೀಮನನ್ನು ಮುಗಿಸಿ ಅನಂತರ ಉಳಿದ ಭೋಜನವನ್ನು ಮಾಡ್ತೇನೆ ಅಂತ ತೀರ್ಮಾನ ಮಾಡಿ, ಭೀಮನಾದರೂ ಕೂಡ ಮೊದಲು ಬಂಡಿ ಅನ್ನವನ್ನು ತಿಂದು ಅನಂತರ ಹೋರಾಡುವುದು ಅಂತ ತೀರ್ಮಾನಿಸ್ತಾನೆ. ಇವನು ಬಕ ಭೀಮನನ್ನು ಫಸ್ಟ್ ಮುಗಿಸ್ಬಿಡ್ತೀನಿ, ಆಮೇಲೆ ಬಂಡಿ ಅನ್ನವನ್ನೆಲ್ಲ ಉಣ್ತೀನಿ ಅಂತಾನೆ. ಆದರೆ ಭೀಮ, ಸ್ವಲ್ಪ ಬಂದಿದೆಯಲ್ವಾ, ಸ್ವಲ್ಪ ಇರು, ಈ ಅನ್ನವನ್ನೆಲ್ಲ ತಿಂದುಬಿಡ್ತೀನಿ ನಾನು, ಆಮೇಲೆ ಫೈಟ್ ಮಾಡೋಣ ಅಂತ ಹೇಳ್ತಾನೆ. ಅದನ್ನೇ ದಾಸರು ಹೇಳಿದ್ ಮರಿಬಾರದು, ಬಂಡಿ ಅನ್ನವನ್ನು ಉಂಡಿತು ಕೂಸು ಅಂತ ಅನ್ನುವಲ್ಲಿಗೆ ಇವತ್ತಿನ ಈ ಒಂದು ಭೀಮಸೇನ ಚಿಂತನವನ್ನು ಇಲ್ಲಿಗೆ ನಿಲ್ಲಿಸೋಣಂತೆ. ನಾಳೆ ಬಕ ಮತ್ತು ಭೀಮನ ಘೋರವಾದ ಯುದ್ಧದ ಬಗ್ಗೆ ಮಾತಾಡೋಣ. ಹಾಗೆ ದ್ರೌಪದಿ ಪಾಂಡವರಿಗೆ ಹೇಗೆ ಸಿಕ್ಕಿದ್ಲು ಅನ್ನೋದನ್ನು ಮಾತಾಡೋಣ ಭೀಮಸೇನ ಚಿಂತನದಲ್ಲಿ. ಇವತ್ತಿನ ಈ ಒಂದು ಭೀಮಸೇನ ಚಿಂತನವನ್ನು ನನ್ನ ಗುರುಗಳಾದ ಬನ್ನಂಜೆಯವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ವಾಯುದೇವರು ಹಾಗೂ ಶ್ರೀಮದ್ ಆಚಾರ್ಯರು ಮತ್ತು ಕೃಷ್ಣ ಪರಮಾತ್ಮನ ಪಾದಗಳ ಅರ್ಪಣೆಯನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.